ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ರೌಡಿಶೀಟರ್ ಮಧು ಹಾಗೂ ರಘು ಗಣೇಶ್ ಎಂಬುವರಿಗೆ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದು, ಆರೋಪಿಗಳ ಬಂಧನಕ್ಕೆ ತಂಡ ರಚಿಸಲಾಗಿದ್ದು ಶೋಧ ಕಾರ್ಯ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ನಗರದ ತಮ್ಮ ಕಚೇರಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಗಣೇಶ್ ಕೊಲೆಯಾದ ವಾಟರ್ಮ್ಯಾನ್ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ಮ್ಯಾನ್ ಆಗಿದ್ದ ಗಣೇಶ ಶುಕ್ರವಾರ ರಾತ್ರಿ ಗ್ರಾಮದ ಆಟೋ ನಿಲ್ದಾಣದ ಬಳಿ ನಿಂತಿದ್ದ. ಈ ವೇಳೆ ಮದ್ಯ ಸೇವನೆ ಮಾಡಿ ಸ್ಥಳಕ್ಕೆ ಬಂದ ಇದೇ ಗ್ರಾಮದ ರೌಡಿಶೀಟರ್ ಮಧು ಎಂಬಾತ ಕ್ಷುಲ್ಲಕ ಕಾರಣಕ್ಕೆ ಗಣೇಶನ ಜೊತೆ ಜಗಳ ಆಡಿದ್ದಾನೆ. ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿ ತನ್ನ ಬಳಿ ಇದ್ದ ಚಾಕುವಿನಿಂದ ಮಧು ಗಣೇಶನ್ಗೇರ್ತಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಗಣೇಶ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕೊಲೆ ಮಾಡಿದ ನಂತರ ರೌಡಿಶೀಟರ್ ಮಧು ಹಾಗೂ ರಘು ಎಸ್ಕೇಪ್ ಆಗಿದ್ದಾನೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನೆಲೆಸಿರುವ ರೌಡಿಶೀಟರ್ ಮಧು ಗೌರಿ ಗಣೇಶ ಹಬ್ಬಕ್ಕೆಂದು ಗ್ರಾಮಕ್ಕೆ ಬಂದು ಇಲ್ಲೇ ಇದ್ದ. ಈ ಹಿಂದೆ ಹಲವು ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ವರದಿಯಾಗಿದೆ. ಸದ್ಯ ಆರೋಪಿಗಳಾದ ರೌಡಿಶೀಟರ್ ಮಧು ಹಾಗೂ ರಘು ಪರಾರಿಯಾಗಿದ್ದು, ಆರೋಪಿಗಳ ಪತ್ತೆಯ ಕಾರ್ಯಕ್ಕೆ ತಂಡವನ್ನು ರಚನೆ ಮಾಡಲಾಗಿದೆ. ಪೊಲೀಸರು ಪತ್ತೆ ಕಾರ್ಯದಲ್ಲಿದ್ದಾರೆಂದು ಮಾಹಿತಿ ನೀಡಿದರು. ದಿನಾಂಕ 13/9/2024 ಅವತ್ತು ಸುಮಾರು ರಾತ್ರಿ 9:30ರಿಂದ 10 ಗಂಟೆ ಸಮಯದಲ್ಲಿ ಉಮೇಶ್ ಅವರು ತಮ್ಮ ಗಣೇಶ್ ಅವರಿಗೆ ಚಾಕುವಿಂದ ಚುಚ್ಚಿ ಮಧು ಮತ್ತು ರಘು ಅವರು ಕೊಲೆ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗಿರ್ತದೆ. ಇದು ಹಿನ್ನೆಲೆ ಏನಂತಂದರೆ, ಇವರೆಲ್ಲರೂ ಸಹ ಚಿಕ್ಕನಹಳ್ಳಿ ಗ್ರಾಮದ ಸೇರೋರು. ಚಿಕ್ಕನಹಳ್ಳಿ ಗ್ರಾಮ ಅರೇಹಳ್ಳಿ ಲಿಮಿಟ್ ಸೇರಿರೋರು. ಅವರು ಎಲ್ಲರ ಜೊತೆಗೆ ಮಧ್ಯಾಹ್ನದ ಜೊತೆಗೆ ಇರ್ತಾರೆ. ಆ ಟೈಮಲ್ಲಿ ಮಧು ಅವರು ಹೇಳ್ದಂಗೆ ರಘು ಏನು ಆರೋಪಿ ಇದ್ದಾರೋ ಗಣೇಶ್ ಅವ್ರಿಗೆ ಕರೆದಿ ಹಬ್ಬ ಆಗಿದೆ, ಅದಾದಮೇಲೆ ಎಲ್ಲ ಕರೆದಿದ್ದಾರೆ ಜೊತೆಗೆ ಸೇರೋಣ ಅಂತ. ಅದಾದಮೇಲೆ ವಿಕ್ಟಿಮ್ ಅವರು ಬಂದು ಸೇರೋ ಟೈಮಲ್ಲಿ ಮಧು ಮತ್ತು ರಘು ಮತ್ತು ಗಣೇಶ್ ಅವರಿಗೆ ಮಾತುಕತೆ ಆಗಿದೆ. ಕಾರ್ಡ್ಸ್ ಆಡೋಕ್ಕೆ ಬನ್ನಿ ಅಂತ ಒಬ್ಬರು ಕರೆದಿದ್ದಾರೆ, ಇನ್ನೊಬ್ಬರು ಬೇಡ ಅಂತಂದಿದ್ದಾರೆ. ಅದರಲ್ಲಿ ಅವರಿಬ್ಬರಿಗೂ ವೈಮನಸ್ಸು ಮತ್ತು ಮಾತು ಬೆಳೆಸ್ಕೊಂಡು ಹೋಗ್ತಾ ಇತ್ತು. ಅದು ಹೋಗ್ತಾ ಇದ್ಮೇಲೆ ಜೊತೆಗೆ ಇದ್ದಿದ್ದಾರೆ, ಸುಮಾರು ತಾಸು ಜೊತೆಗೆ ಇದ್ದಿದ್ದಾರೆ. ಅದಾದಮೇಲೆ ಗಲಾಟೆಯನ್ನು ಆಗಿ ಅವ್ರ ಬೆನ್ನಿಗೆ ಚುಚ್ಚಿದ್ದಾರೆ. ಚುಚ್ಚುವ ಸಮಯದಲ್ಲಿ